ಹಲೋ ವೀಕ್ಷಕರೇ, ಪಟೇಲ್ ಕಂಪ್ನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಆನ್ಲೈನ್ ಮುಖಾಂತರ ಇಂಗ್ಲೀಷ್ನಲ್ಲಿ ಇನ್ಕಮ್ ಸರ್ಟಿಫಿಕೇಟನ್ನು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಅದರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಮ್ಮ ಚಾನಲ್ಗೆ ಏನಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಆನ್ ಮಾಡಿದಾನ ಮರಿಬೇಡಿ. ಸೊ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ಬಂದಮೇಲೆ ಗೂಗಲಲ್ಲಿ ಏನು ಮಾಡಬೇಕಪ್ಪ ಅಂದರೆ ಮೊದಲನೇದಾಗಿ ಇಲ್ಲಿ NK5 ಅಂತ ಸರ್ಚ್ ಮಾಡಬೇಕು. ಯಾವುದೊಂದು ಬ್ರೌಸರನ್ನು ಓಪನ್ ಮಾಡ್ಕೊಂಡು ಅದರಲ್ಲಿ NK5 ಅಂತ ಸರ್ಚ್ ಮಾಡಿ ಇಲ್ಲಿ NK5 ಸ್ಟೇಟಸ್ ಅಂತ ಕ್ಲಿಕ್ ಮಾಡಿದ್ರೆ ಸ್ಟೇಟಸನ್ನು ನೋಡ್ಬೋದು. NK5 ಅಂತ ಅಷ್ಟೇ ಸರ್ಚ್ ಮಾಡಿ ಈ ಥರ ಒಂದು ಫಸ್ಟ್ ಆಪ್ಷನ್ ಬರುತ್ತೆ, ಲಾಗಿನ್ ಅಂತ ಬರುತ್ತೆ. ಒಂದು ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ವೆಲ್ಕಮ್ ಟು ನಾಡಗಚ್ಚರ್ ಅಂತ ಆಪ್ಷನ್ ಬರುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಹಾಕೋಬೇಕು. ಮೊಬೈಲ್ ನಂಬರಲ್ಲಿ ನಿಮ್ಮ ಚಾಲ್ತಿ ಇರ್ತಂಥ ಮೊಬೈಲ್ ನಂಬರ್ ಹಾಕಬೇಕು. ಆ ನಂಬರ್ ಹಾಕಿದರೆ ಆ ನಂಬರ್ಗೆ ಒಂದು OTP ಬರುತ್ತೆ, ಆ ನಂಬರನ್ನು ಎಂಟ್ರಿ ಮಾಡ್ಬೋದು. ಸೊ ಅದಕ್ಕೋಸ್ಕರ ಚಾಲ್ತಿ ಇರ್ತಕ್ಕಂಥ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ನಂತರ ಫ್ರೆಂಡ್ಸಲ್ಲಿ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಮೊಬೈಲ್ಗೆ OTP ಬರುತ್ತೆ. ಆ ಒಂದು OTPನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಫ್ರೆಂಡ್ಸ್ ಇಲ್ಲಿ ನಂತರ ಲಾಗಿನ್ ಮತ್ತು ಆಪ್ಷನ್ ಬರುತ್ತೆ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಈ ಥರ ನೋಡ್ಬೋದು. ಫ್ರೆಂಡ್ಸ್, ಈ ಥರ ಒಂದು ಡ್ಯಾಶ್ ಬೋರ್ಡನ್ನು ಓಪನ್ ಆಗಿದೆ. ನಿಮ್ಮ ಒಂದು ಲಾಗಿನ್ ಆಗಿದೆ. ಲಾಗಿನ್ ಆದ ನಂತರ ನೀವು ಮಾಡೋವಂಥ ಕೆಲಸ ಏನಪ್ಪ ಅಂತಂದರೆ ಇಲ್ಲಿ ನೀವು ಇಲ್ಲೇ ಭಾಳಷ್ಟು ಆಪ್ಷನ್ ಬರುತ್ತೆ. ಇಲ್ಲಿ ಕನ್ನಡ ಹಾಗೂ ಇಂಗ್ಲೀಷ್ ಅಂತ 2 ಆಪ್ಷನ್ ಇರುತ್ತೆ. ಸೊ ಫ್ರೆಂಡ್ಸ್, ನಿಮಗೆ ಕನ್ನಡದಲ್ಲಿ ಅರ್ಜಿ ಏನಾದರೂ ಸಲ್ಲಿಕೆ ಮಾಡಬೇಕಾದಲ್ಲಿ ಇಲ್ಲಿ ಕನ್ನಡ ಮೇಲೆ ಕ್ಲಿಕ್ ಮಾಡಬೇಕು, ಅಥವಾ ಇಂಗ್ಲೀಷಲ್ಲಿ ಬೇಕಾದರೆ ಇಲ್ಲಿ ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಾವು ನ್ಯೂ ರಿಕ್ವೆಸ್ಟ್ ಅಂತ ಆಪ್ಷನ್ ಇರುತ್ತೆ. ನ್ಯೂ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ ನೋಡಿದಾಗ ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಅಂತ ಆಪ್ಷನ್ ಇದೆ. ಅದನ್ನೇ ಸ್ಕ್ರಾಲ್ ಮಾಡ್ಕೊಂಡು ಸೈಡಲ್ಲಿ ಪಕ್ಕದಲ್ಲಿ ತಗೊಂಡ್ರೆ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಬೇಕು. ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇನ್ಕಮ್ ಸರ್ಟಿಫಿಕೇಟ್ನ ಮ್ಯಾಕ್ಸಿಮಮ್ ನಂಬರ್ ಆಫ್ ವರ್ಕಿಂಗ್ ಡೇಸ್ ಅಂತ ಇದೆ. ಎಷ್ಟು ದಿನಗಳಲ್ಲಿ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ ಅಂದರೆ 21 ದಿನಗಳ ಒಳಗಾಗಿ ನಿಮಗೆ ಇನ್ಕಮ್ ಸರ್ಟಿಫಿಕೇಟನ್ನು ನಿಮ್ಮ ಇದೇ ಲಾಗಿನಲ್ಲಿ ಇಲ್ಲಿ ಪ್ರಿಂಟ್ ಆಪ್ಷನಲ್ಲಿ ಹೋದೆ. ಇಲ್ಲಿ ಪ್ರಿಂಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ಒಂದು ಪ್ರಿಂಟ್ ಮಾಡೋಂಥ ಆಪ್ಷನ್ ಬರುತ್ತೆ, ಅಲ್ಲಿಂದ ನೀವು ತಗೋಬೋದು. ಸೊ ಫ್ರೆಂಡ್ಸ್, ಅದಕ್ಕೋಸ್ಕರ ನೀವು ನಂತರ ಫ್ರೆಂಡ್ಸ್ ಇಲ್ಲಿ ಸರ್ವಿಸ್ ಫೀಸ್ ಅಂತ ಇದೆ. ಗೌರ್ಮೆಂಟ್ನ ಸರ್ವಿಸ್ ಫೀಸ್ ಆನ್ಲೈನ್ ಮುಖಾಂತರ 40 ರೂಪಾಯಲ್ಲಿ ಪಾವತಿಸಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಡಾಕ್ಯುಮೆಂಟ್ ರಿಕ್ವೈರ್ಡ್ ಏನೇನು ಬೇಕಪ್ಪ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಹಾಗೂ ನಿಮ್ಮ ರೇಷನ್ ಕಾರ್ಡ್ ಮೇಲೆ ಇಲ್ಲಿ ಎಂಟ್ರಿ ಮಾಡಬೇಕು. ಏನಾದರೂ ಇಲ್ಲಿ ಸ್ಯಾಲರಿ ಪರ್ಸನ್ ಅಂದರೆ ಗೌರ್ಮೆಂಟ್ ಜಾಬು ಅಥವಾ ಪ್ರೈವೇಟಲ್ಲಿ ಒಳ್ಳೆ ಸ್ಯಾಲರಿ ಇರತಕ್ಕಂಥ ಏನಾದರೂ ಕ್ಯಾಂಡಿಡೇಟ್ ಇದ್ದರೆ ಅಂಥವ್ರಿಗೆ ಇಲ್ಲಿ ಸ್ಯಾಲರಿ ಸರ್ಟಿಫಿಕೇಟನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಫ್ರೆಂಡ್ಸ್, ಅಥವಾ ಏನಾದರೂ ಬೇರೆ ಕಡೆಯಿಂದ ಏನಾದರೂ ಹೆಚ್ಚಿನ ಅಮೌಂಟ್ ಅಂದರೆ ಸುಮಾರು ನಿಮಗೆ 1,20,000 ಹೆಚ್ಚಾಗಿ ಏನಾದರೂ ಟರ್ನ್ ಓವರ್ ಇದ್ದರೆ ವರ್ಷಕ್ಕೆ ಆ್ಯನ್ಯುವಲ್ ಇನ್ಕಮ್ ಇದ್ದರೆ ಅವ್ರಿಗೆ ಏನು ಮಾಡಬೇಕು, ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ಇಲ್ಲಿ ನೀವು ಅಟ್ಯಾಚ್ ಮಾಡ್ಕೋಬೋದು. ನಂತರ ಫ್ರೆಂಡ್ಸಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ನಂತರ ಫ್ರೆಂಡ್ಸಲ್ಲಿ ನಿಮಗೆ ಡೂ ಯು ಹ್ಯಾವ್ ರೇಷನ್ ಕಾರ್ಡ್ ಅಂತ ಕೇಳ್ತಾರೆ. ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯಾ ಅಂತ ಕೇಳ್ತಾ ಇದೆ. ನಿಮ್ಮ ಹತ್ರ ಇದ್ರೂ ಕೂಡ ನೋ ಅಂತ ಎಂಟ್ರಿ ಮಾಡಿ. ಯಾಕಂದರೆ ಕೆಲವೊಬ್ಬರು ರೇಷನ್ ಕಾರ್ಡ್ ಏನಿದೆ ಆಧಾರ್ ಕಾರ್ಡ್ ಹಾಗೂ ರೇಷನ್ ಕಾರ್ಡಲ್ಲಿ ಹೆಸರನ್ನ ಡಿಫ್ರೆನ್ಸ್ ಇರುತ್ತೆ, ಕೆಲವೊಂದರಲ್ಲಿ ಮಿಸ್ಟೇಕ್ಸ್ ಇರುತ್ತೆ, KYC ಆಗಿರಲ್ಲ ಅಂಥವ್ರಿಗೆ ಆ ಒಂದು ರೇಷನ್ ಕಾರ್ಡ್ ಮುಖಾಂತರ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರೆ ಲಾಸ್ಟ್ ಆಪ್ಷನಲ್ಲಿ ನಿಮಗೆ KYC ಆಗಲ್ಲ. ಅದಕ್ಕೋಸ್ಕರ ನೀವು ನೋ ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವು ಕ್ಲಿಕ್ ಆನ್ ಪ್ರೊಸೀಡ್ ಆಪ್ಷನ್ ಫಾರ್ ಆಧಾರ್ ಅಥೆಂಟಿಕೇಷನ್ ಸರ್ವಿಸ್ ಅಂತ ಇದೆ. ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಲು ಬಯಸುತ್ತಾರೆ ಅದು ಕೇಳ್ತಾ ಇದೆ. ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ ನಂತರ ಫ್ರೆಂಡ್ಸಲ್ಲಿ ನಮಗೆ ನಂತರ ಫ್ರೆಂಡ್ಸಲ್ಲಿ ನೇಮ್ ಆಸ್ ಫಾರ್ ಆಧಾರ್ ಇಂಗ್ಲೀಷ್ ಅಂತ ಇದೆ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ನಂತರ ಫ್ರೆಂಡ್ಸಲ್ಲಿ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಹೆಸರನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಫ್ರೆಂಡ್ಸಲ್ಲಿ ಆಧಾರ್ ನಂಬರನ್ನು ಕೇಳ್ತದೆ, ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ. ಅದನಂತರ ಫ್ರೆಂಡ್ಸಲ್ಲಿ ಚೆಕ್ ಬಾಕ್ಸ್ ಇದೆ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ನಿಮ್ಮ ಆಧಾರ್ ಕಾರ್ಡ್ನ ಇವೆರಡು ವ್ಯಾಲಿಡೇಟ್ ಆಗುತ್ತೆ. ಕರೆಕ್ಟ್ ಆಗಿದ್ದರೆ ಇಲ್ಲಿ ಆಟೋಮೆಟಿಕಲಿ ಬಂದಿರುತ್ತೆ. ನಂತರ ಫ್ರೆಂಡ್ಸಲ್ಲಿ ಅಪ್ಲಿಕೆಂಟ್ಸ್ ಪರ್ಸನಲ್ ಡೀಟೇಲ್ಸ್ ಅಂತ ಇಲ್ಲಿ ಪರ್ಸನಲ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕು. ಫಸ್ಟ್ ಆಫ್ ಆಲ್ ನಿಮ್ಮ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿ, ನಂತರ ಇಲ್ಲಿ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಫ್ರೆಂಡ್ಸಲ್ಲಿ ರೂರಲ್ ಅರ್ಬನ್ ಅಂತ ಇದೆ. ನಿಮ್ಮ ಏರಿಯಾ ಯಾವುದಿದೆ, ನಿಮ್ಮ ಇರ್ತಕ್ಕ ರೆಸಿಡೆನ್ಸ್ ಏರಿಯಾನ ರೂರಲ್ ಅಂದರೆ ಗ್ರಾಮೀಣ ಪ್ರದೇಶ ಇದೆಯಾ ಅಥವಾ ಸಿಟಿ ಪ್ರದೇಶ ಇದಕ್ಕೆ ಕೇಳ್ತದೆ. ಗ್ರಾಮೀಣ ಇದ್ದರೆ ಗ್ರಾಮೀಣ ಮೇಲೆ ಕ್ಲಿಕ್ ಮಾಡಿ, ಸಿಟಿ ಇದ್ದರೆ ಸಿಟಿ ಮೇಲೆ ಕ್ಲಿಕ್ ಮಾಡ್ಕೊಂಡು ತೊಗೋಬೋದು. ನಂತರ ಫ್ರೆಂಡ್ಸಲ್ಲಿ ಹುಬ್ಬಳ್ಳಿ ಅಂತ ಇದೆ, ನಿಮ್ಮ ಹುಬ್ಬಳ್ಳಿಯನ್ನು ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ ವಿಲೇಜನ್ನು ಇದೆ, ನಿಮ್ಮ ಆಧಾರ್ ಕಾರ್ಡ್ ಫೆಚ್ ಆಗೋದ್ರಿಂದ ಆಟೋಮೆಟಿಕಲಿ ಬಂದಿರುತ್ತೆ. ಕೆಲವು ಟೈಮ್ ಬಂದಿಲ್ಲ ಅಂದರೆ ಕಂಪಲ್ಸರಿಯಾಗಿ ಸೆಲೆಕ್ಟ್ ಮಾಡಲೇಬೇಕು. ಯಾಕಂದರೆ ಮಿಸ್ ಆಗಿ ಏನಾದರೂ ಬೇರೆ ವಿಲೇಜ್ ಅರ್ಜಿ ಹೋದರೆ ಅಲ್ಲಿಂದ ನೀವು ಅಪ್ರೂವ್ ಆಗೋದಿಲ್ಲ. ನಂತರ ಫ್ರೆಂಡ್ಸ್ ಇಲ್ಲಿ ವಿಲೇಜನ್ನು ಸೆಲೆಕ್ಟ್ ಮಾಡಿ. ಅದನ್ನು ಫ್ರೆಂಡ್ಸ್ ಇಲ್ಲಿ ಅಪ್ಲಿಕೆಂಟ್ಸ್ ನೇಮ್ ಅಂತ ಇದೆ. ಇಲ್ಲಿ ಅದಕ್ಕಿಂತ ಮುಂಚೆ ಇನಿಷಿಯಲ್ ಏನಿದೆ ಶ್ರೀಮತಿ ಕುಮಾರ್ ಅಂತ ಇದೆ. ಮ್ಯಾರಿಡ್ ವುಮೆನ್ ಇದ್ದರೆ ಶ್ರೀಮತಿ ಹಾಕೊಳ್ಳಿ, ಇಲ್ಲಾಂದರೆ ಕುಮಾರಿ ಅಂತ ಹಾಕೊಂಡು ಕಂಟಿನ್ಯೂ ಮಾಡ್ಬೋದು. ನಂತರ ಫ್ರೆಂಡ್ಸ್ ಇಲ್ಲಿ ಫಾದರ್ ಅಥವಾ ಹಸ್ಬೆಂಡ್ ನೇಮ್ ಅಂತ ಇದೆ. ಇಲ್ಲಿ ನಿಮಗೆ ಇಲ್ಲಿ ಸನ್ ಆಫ್ ಅಥವಾ ವೈಫ್ ಆಫ್ ಅಥವಾ ಡಾಟರ್ ಆಫ್ ಕೇಳ್ತಾರೆ, ಡಾಟರ್ ಆಫ್ ಅನ್ನು ಹಾಕೊಳ್ಳಿ. ನಂತರ ಇಲ್ಲಿ ಫಾದರ್ ನೇಮನ್ನು ಎಂಟ್ರಿ ಮಾಡ್ಕೊಳ್ಳಿ. ಅದರ ಫ್ರೆಂಡ್ಸ್ ಇಲ್ಲಿ ಮದರ್ ನೇಮ್ ಅಂತ ಇದೆ, ಮದರ್ ನೇಮನ್ನು ನೀವು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ನಂತರ ಫ್ರೆಂಡ್ಸ್ ಇಲ್ಲಿ ಅಡ್ರೆಸ್ ಕೇಳ್ತದೆ, ಅಡ್ರೆಸ್ಸಲ್ಲಿ ನೀವು ಫುಲ್ ಅಡ್ರೆಸ್ಸನ್ನು ಎಂಟ್ರಿ ಮಾಡಬೇಕು. ಅನಂತರ ಫ್ರೆಂಡ್ಸ್ ಇಲ್ಲಿ ತಾಲೂಕನ್ನು ಎಂಟ್ರಿ ಮಾಡಿ. ಅದಂತರ ಫ್ರೆಂಡ್ಸ್ ಇಲ್ಲಿ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ಫ್ರೆಂಡ್ಸ್ ಇಲ್ಲಿ ಪಿನ್ ಕೋಡ್ ಅಂತ ಕೇಳ್ತದೆ, ಇಲ್ಲೇ ಪಿನ್ ಕೋಡನ್ನು ಎಂಟ್ರಿ ಮಾಡಬೇಕು. ನಂತರ ಫ್ರೆಂಡ್ಸ್ ಇಲ್ಲಿ ಇಮೇಲ್ ಅಂತ ಕೇಳ್ತದೆ, ನಿಮ್ಮ ಚಾಲ್ತಿಗಿರ್ತಂಥ ಇಮೇಲ್ ಐಡಿಯನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಯಾಕಂದರೆ ಒಂದು ಇಮೇಲ್ ಐಡಿಗೆ ಒಂದು OTP ಬರುತ್ತೆ, ಆ ಒಂದು OTP ಕೂಡ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಇಮೇಲ್ ಐಡಿ ಕೂಡ ನಿಮ್ಮ ಚಾಲ್ತಿಗಿರ್ತಂಥ ಇಮೇಲ್ ಐಡಿ ಹಾಕ್ಕೊಳ್ಳಿ. ಯಾಕಂದರೆ
ಆ ಒಂದು ಮತ್ತು ಡೇಟಾ ಕನೆಕ್ಷನ್ ಇರಬೇಕು ಕಂಪಲ್ಸರಿಯಾಗಿ. ಆ ಥರ ಇದ್ದರೆ ಮಾತ್ರ ಇಲ್ಲಿ ನಿಮಗೆ ಈ ಜಿಮೇಲಲ್ಲೇ OTP ಬರುತ್ತೆ. ನಂತರ ಫ್ರೆಂಡ್ಸ್ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದರೆ ಒಂದು 3 ನಿಮಿಷದಲ್ಲಿ ನಿಮಗೆ ಒಂದು OTPನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. OTP ಬಂದಿರುತ್ತೆ ಅಥವಾ ರಿಸೆಂಡ್ ಮಾಡೋಂಥ ಆಪ್ಷನ್ ಕೂಡ ಬರುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ ನಾವು ಜಿಮೇಲ್ ಲಾಗಿನ್ ಮಾಡಿ ನೋಡೋಣ. ಜಿಮೇಲಲ್ಲಿ ಬಂದ ಮೇಲೆ ನೋಡೋಣ ಇಲ್ಲಿ. ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇಮೇಲ್ ವೆರಿಫಿಕೇಷನ್ OTP ಅಂತ ಬಂದಿದೆ. ಒಂದು OTPನ ಇಲ್ಲಿ ಕಾಪಿ ಪೇಸ್ಟ್ ಮಾಡ್ಬೋದು ಅಥವಾ ನೋಡ್ಕೊಂಡು ಟೈಪ್ ಮಾಡೋದು ಕೂಡ ಮಾಡ್ಕೋಬೋದು. ಅಂದರೆ ಫ್ರೆಂಡ್ಸ್ ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು OTP ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ನಂತರ ಫ್ರೆಂಡ್ಸ್ ಇಲ್ಲಿ ಮೊಬೈಲ್ ನಂಬರನ್ನು ನಾವು ಮೊಬೈಲ್ ನಂಬರಿಂದ ಲಾಗಿನ್ ಆಗಿದ್ದೀವಲ್ಲ, ಅದಕ್ಕೋಸ್ಕರ ಇಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮ ಮೊಬೈಲ್ ನಂಬರ್ ನಾವು ಇಲ್ಲಿ ಮೆನ್ಷನ್ ಆಗುತ್ತೆ. ನಂತರ ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ಆ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTP ಕೂಡ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಫ್ರೆಂಡ್ಸ್ ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ OTP ವೆರಿಫೈಡ್ ಸಕ್ಸಸ್ಫುಲಿ ಅಂತ ಆಗಿದೆ. ನಂತರ ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಟೋಟಲ್ ಅನ್ಯುವಲ್ ಇನ್ಕಮ್ ಆಫ್ ದ ಫ್ಯಾಮಿಲಿ ಅಂತ ಕೇಳುತ್ತೆ. ನಿಮ್ಮ ಫ್ಯಾಮಿಲಿಯಲ್ಲಿ ಅನ್ಯುವಲ್ ಇನ್ಕಮ್ ಎಷ್ಟಿದೆ, ಎಲ್ಲ ಸೋರ್ಸ್ ಅಂದರೆ ಹೊಲ, ನಿಮ್ಮ ಆಸ್ತಿ ಅಥವಾ ನಿಮ್ಮ ಬೇರೆ ಬೇರೆ ಏನಾದರೂ ಜಾಬ್ ಇದೆ, ಗೌರ್ಮೆಂಟ್ ಜಾಬ್ ಇದೆ, ಯಾವುದೇ ಒಂದು ಎಲ್ಲ ಮೂಲಗಳಿಂದ ಏನಿದೆ ಒಂದು ಎಷ್ಟು ಅನ್ಯುವಲ್ ಇನ್ಕಮ್ ಇದೆ, ನಮ್ಮ ವಾರ್ಷಿಕ ಆದಾಯ ಎಷ್ಟಿದೆ ಅಂತ ಕೇಳ್ತದೆ. ಇಲ್ಲಿ ನೀವು ವಾರ್ಷಿಕ ಆದಾಯನ ಎಂಟ್ರಿ ಮಾಡಬೇಕು. ನಂತರ ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಅಪ್ಲೋಡ್ ರಿಕ್ವೈರ್ಡ್ ಡಾಕ್ಯುಮೆಂಟ್ ಅಂತ ಕೇಳ್ತದೆ. ಡಾಕ್ಯುಮೆಂಟ್ಸನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ಒಂದು ಅಡ್ರೆಸ್ ಪ್ರೂಫ್, ಒಂದು ID ಪ್ರೂಫನ್ನು ಎಂಟ್ರಿ ಮಾಡಬೇಕು. ಸೊ ಅಡ್ರೆಸ್ ಪ್ರೂಫಲ್ಲಿ ನಿಮಗೆ ಏನು ಮಾಡಬೇಕಪ್ಪ ಅಂದರೆ ಯಾವುದೇ ಒಂದು ಅಡ್ರೆಸ್ ಪ್ರೂಫಲ್ಲಿ ನಿಮಗೆ ಕಂಪಲ್ಸರಿಯಾಗಿ ಒಂದು ರೇಷನ್ ಕಾರ್ಡನ್ನು ಎಂಟ್ರಿ ಮಾಡಿ. ಇಲ್ಲಿ ರೇಷನ್ ಕಾರ್ಡ್ ಅಪ್ಲೋಡ್ ಮಾಡೋಣ. ನಂತರ ಇಲ್ಲಿ ಫೈಲ್ ಅಪ್ಲೋಡೆಡ್ ಅಂತ ತೋರಿಸ್ಕೊಡುತ್ತೆ. ನಂತರ ಫ್ರೆಂಡ್ಸ್ ಇಲ್ಲಿ ID ಪ್ರೂಫಲ್ಲಿ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡೋಣ. ಇಲ್ಲಿ ಆಧಾರ್ ಕಾರ್ಡನ್ನು ಹಾಕೊಳ್ಳೋಣ. ನಂತರ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಓಕೆ. ಸೊ ನಿಮ್ಮ BPL ರೇಷನ್ ಕಾರ್ಡ್ ಏನಾದರೂ ಇದ್ದರೆ ಅದರಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ ಯಾವುದೇ ಥರ ನೀವು ಸ್ಯಾಲ್ರಿ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡೋದು ಅವಶ್ಯಕತೆ ಇರೋದಿಲ್ಲ. ನಂತರ ಫ್ರೆಂಡ್ಸ್ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಒಂದು ID ನಂಬರ್ ಜನರೇಟ್ ಆಗುತ್ತೆ. ಈ ಒಂದು ID ನಂಬರ್ನ ನೀವು ನೋಟ್ ಮಾಡ್ಕೊಂಡು ಇಟ್ಕೋಬೇಕು. ಒಂದು ID ನಂಬರಿಂದ ಏನಾಗುತ್ತೆ ಅಂದರೆ ನಿಮಗೆ ಮುಂದೆ ಸರ್ಟಿಫಿಕೇಟ್ ಬಂದ ಮೇಲೆ ಅಥವಾ ಸ್ಟೇಟಸ್ ನೋಡೋಕ್ಕೋಸ್ಕರ ಏನು ಮಾಡಬೇಕು, ಕಾಪಿ ಮಾಡ್ಕೊಂಡು ಇಲ್ಲಿಂದ ನೀವು ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ನೀವು ID ನಂಬರನ್ನು ಹಾಕ್ಕೊಂಡು ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ನಿಮ್ಮ ಸ್ಟೇಟಸನ್ನು ನೋಡ್ಕೋಬೋದು. ಸೊ ಫ್ರೆಂಡ್ಸ್ ನಾವು ಇನ್ನು ಪೆಂಡಿಂಗ್ ಇನ್ಸೈನ್ ಅಂತ ತೋರಿಸ್ತದೆ, ಈಸೈನ್ ಪೆಂಡಿಂಗ್ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ಪೆಂಡಿಂಗ್ ಟ್ರಾನ್ಸಾಕ್ಷನಲ್ಲಿ ಹೋಗಿ ಇಲ್ಲಿ ಈಸೈನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಏನಾದರೂ ಪೇಮೆಂಟಲ್ಲಿ ಪೆಂಡಿಂಗ್ ಇದ್ದರೆ ಇಲ್ಲಿ ಪೆಂಡಿಂಗ್ ಪೇಮೆಂಟಲ್ಲಿ ಹೋದ ನಂತರ ಇಲ್ಲಿಂದ ಕೂಡ ನೀವು ನೋಡ್ಕೋಬೋದು. ಸೊ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಪೆಂಡಿಂಗ್ ಈಸೈನ್ನ ಕ್ಲಿಯರ್ ಮಾಡೋಣ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಾವು ಪ್ರೊಸೀಡ್ ಟು ಈಸೈನ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಒಂದು ಈಸೈನ್ ಆಪ್ಷನ್ಗೆ ತೊಗೊಂಡು ಹೋಗುತ್ತೆ. ಇಲ್ಲಿ ಆಧಾರ್ ನಂಬರನ್ನು ಕೇಳ್ತದೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ. ಆಧಾರ್ ನಂಬರ್ ಎಂಟ್ರಿ ಮಾಡಿದ ನಂತರ ಇಲ್ಲಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರೋ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTPಗೆ ಬಂದ ನಂತರ ಇಲ್ಲಿ OTP ಎಂಟ್ರಿ ಮಾಡಬೇಕು. ಸೊ ಫ್ರೆಂಡ್ಸ್ ಇಲ್ಲಿ ಕಸ್ಟಮರ್ಗೆ ಕಾಲ್ ಮಾಡ್ಕೊಂಡು ಇಲ್ಲಿ OTP ತಗೊಳ್ಳೋಣ, ವೇಟ್ ಮಾಡೋಣ. ಸೊ ಫ್ರೆಂಡ್ಸ್ ಇಲ್ಲಿ OTP ಬಂದಾಗಿದೆ, OTP ಎಂಟ್ರಿ ಮಾಡೋಣ. ನಂತರ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇಲ್ಲಿ ಆಫ್ಟರ್ ದ ಸಕ್ಸಸ್ಫುಲ್ ಪೇಮೆಂಟ್ ಅಪ್ಲಿಕೇಶನ್ ವಿಲ್ ಬಿ ಪ್ರೊಸೀಡ್ ಅಂದರೆ ಈಗ ಈಸನ್ನ ಕಂಪ್ಲೀಟ್ ಆಗಿದೆ. ನಂತರ ಪ್ರೊಸೀಡ್ ಟು ಪೇ ಅಂತ ಕೇಳ್ತದೆ. ನೀವು ಇಲ್ಲಿ ಪೇಮೆಂಟನ್ನು ಕಂಪ್ಲೀಟ್ ಮಾಡಬೇಕು. ನಂತರ ಫ್ರೆಂಡ್ಸ್ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡುವಾಗ ಇಲ್ಲಿ ಫೋನ್ಪೇ ಅಂತ ಕೇಳ್ತದೆ. ಇಲ್ಲಿಂದ ನಾವು ಫೋನ್ಪೇ ಮುಖಾಂತರ ಇಲ್ಲಿ ಪೇಮೆಂಟ್ ಮಾಡಬೇಕು. ನಂತರ ಫ್ರೆಂಡ್ಸ್ ಇಲ್ಲಿ ಒಂದು QR ಜನರೇಟ್ ಆಗುತ್ತೆ. QR ಜನರೇಟ್ ಆದ ನಂತರ ನೀವು ಸ್ಕ್ಯಾನ್ ಮಾಡಿಕೊಂಡು ನಿಮ್ಮ ಫೋನ್ಪೇ ಆಗಲಿ, ಗೂಗಲ್ ಪೇ ಆಗಲಿ, Paytm ಆಗಲಿ ಯಾವುದೇ ಒಂದು ಮುಖಾಂತರ ಇಲ್ಲಿ ಡೈರೆಕ್ಟ್ ಸ್ಕ್ಯಾನ್ ಮಾಡ್ಕೊಂಡು ಇಲ್ಲಿಂದ ಪೇಮೆಂಟ್ ಮಾಡ್ಬೋದು. ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಪ್ರೊಸೀಡ್ ಟು ಪೇ ಅಂತ ಇದೆ. ಪೇ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೀವು ಸ್ಕ್ಯಾನ್ ಮಾಡಿ ಫೋನ್ಪೇ ಮುಖಾಂತರ ಪೇಮೆಂಟ್ ಮಾಡ್ತಾಯಿದ್ದೀನಿ. ಪೇಮೆಂಟ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇಲ್ಲಿ ಪೇಮೆಂಟ್ ಕಂಪ್ಲೀಟ್ ಆಗಿದೆ. ಅದ ನಂತರ ಸರ್ವರ್ ಡೌನ್ ಇದ್ದಿರುತ್ತೆ. ಇಲ್ಲಿ ಅರೌಂಡ್ ಡೀಟೇಲ್ಸ್ ಅಂತ ಬಂದಿದೆ. ಸೊ ಅದಕ್ಕೋಸ್ಕರ ಮತ್ತೇನು ಮಾಡಬೇಕು, ಮತ್ತೊಮ್ಮೆ ಸೇಮ್ ಆಗಿ ಇದೇ ಥರ NK5 ಅಂತ ಹಾಕ್ಕೊಂಡು ನಾವು ಇಲ್ಲಿ ಮತ್ತೆ ಲಾಗಿನ್ ಆಗೋಣ. ಕೆಲವೊಬ್ಬರು ಈ ಥರ ಪೇಮೆಂಟ್ ಲಾಸ್ ಆದ್ಮೇಲೆ ಸರ್ವರ್ ಅದ್ರ ಏನು ಮಾಡಬೇಕು ಅಂತ ಅಮೌಂಟ್ ಕಟ್ಟಾಗಿದೆ, ರಿಟರ್ನ್ ಬರುತ್ತಾ ಬರಲ್ಲ ಅಂತ ಡೌಟ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಆಟೋಮೆಟಿಕ್ ಪೇಮೆಂಟ್ ಒಂದ್ಸರಿ ಕಂಪ್ಲೀಟ್ ಆದರೆ ಆಟೋಮೆಟಿಕ್ಕಾಗಿ ಯಾವುದೇ ಥರ ಪೇಮೆಂಟ್ ಲಾಸ್ ಆಗೋಲ್ಲ. ನಂತರ ಇಲ್ಲಿ ಪೇಮೆಂಟ್ ಆದ ನಂತರ ಕಂಪ್ಲೀಟ್ ಆಗಿರುತ್ತೆ. ಆ ID ನಂಬರ್ನ ನಾವು ಏನು ಕಾಪಿ ಮಾಡಿದ್ವಿ ಆ ID ನಂಬರ್ ಮುಖಾಂತರ ನಾವು ಮತ್ತೆ ಇಲ್ಲಿ ಏನಾದರೂ ರಿಸಿಪ್ಟ್ ಸಿಗಲಿಲ್ಲಪ್ಪ ಅಂತಂದರೆ ನಾವು ನೋಡ್ಬೋದು ಇಲ್ಲಿ ಪೇಮೆಂಟನ್ನು ಕ್ಲಿಯರ್ ಆಗಿದೆ, ರೆಕಾರ್ಡ್ ನಾಟ್ ಫೌಂಡ್, ಯಾವುದೇ ಥರ ಇಲ್ಲಿ ಪೇಮೆಂಟ್ ಪೆಂಡಿಂಗ್ ಇಲ್ಲ ಅಂತ ತೋರಿಸ್ಕೊಡ್ತಾ ಇದೆ. ನಾವು ಅರ್ಜಿ ಸ್ಟೇಟಸಲ್ಲಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ID ನಂಬರ್ನ ಹಾಕ್ಕೊಂಡು ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದರೆ ನೋಡ್ಬೋದು ಆದಾಯ ಪ್ರಮಾಣ ಪತ್ರದ ಕೋರಿಕೆ ಅರ್ಜಿಯನ್ನು ಸ್ವೀಕರಿಸಿದೆ ಅಂತ ತೋರಿಸ್ತಾ ಇದೆ. ಅಪ್ಲಿಕೆಂಟ್ ನೇಮ್ ಇದೆ, ಫಾದರ್ ನೇಮ್, ಮದರ್ ನೇಮ್ ಇದೆ, ಅಡ್ರೆಸ್ ತೋರಿಸ್ತಾ ಇದೆ. ಯಾವ ಮೊಬೈಲ್ ನಂಬರಿಂದ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರೆ ಕೇಳ್ತದೆ.
ಆಮೇಲೆ ನಂತರ ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರೆ ಆಫೀಸಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದರೆ ಕೇಳ್ತದೆ. ನಂತರ ಫ್ರೆಂಡ್ಸ್ ಇಲ್ಲಿ ನಾಡ ಕಚೇರಿ ಆಪರೇಟರ್ ಲಾಗಿನ್ಗೆ ಇಲ್ಲಿ ಅರ್ಜಿ ಸ್ವೀಕರಿಸಲಾಗಿದೆ. ನಂತರ ಇಲ್ಲಿ DT ಪರಿಶೀಲನೆ ಆದ ನಂತರ ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿಗೆ ಹೋಗುತ್ತೆ. ಅದಾದ ನಂತರ ಕಂದಾಯ ನಿರೀಕ್ಷಕರ ಅವ್ರ ಲಾಗಿನ್ಗೆ ಹೋಗುತ್ತೆ. ಅದ ನಂತರ ವಿಷಯ ನಿರ್ವಾಹಕರು ನಿಮ್ಮ ತಾಲೂಕು ಆಫೀಸ್ನ ವಿಷಯ ನಿರ್ವಾಹಕರು ಏನು ಮಾಡ್ತಾರೆ ಅದು ಪ್ರೊಸೆಸ್ ಮಾಡ್ತಾರೆ. ಅದಾದ ತಹಸೀಲ್ದಾರನ್ನು ತಮ್ಮ ಮಾಡಿದ ನಂತರ ರಿಟರ್ನ್ ಆಗಿ ಏನು ಮಾಡ್ತಾರೆ ನಾಡ ಕಚೇರಿ ಆಪರೇಟರ್ ಅಂದರೆ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಿದ ಒಂದು ಲಾಗಿನ್ಗೆ ಬರುತ್ತೆ. ಆ ಲಾಗಿನಲ್ಲಿ ಏನು ಮಾಡಬೇಕಪ್ಪ ಅಂದರೆ ಒಂದು ಅರ್ಜಿಯನ್ನು ಸಕ್ಸಸ್ ಆದ ನಂತರ ಎಲ್ಲಿಂದ ಪ್ರಿಂಟ್ ತೊಗೋಬೇಕಂದ್ರೆ ಲಾಗಿನಲ್ಲಿ ಇಲ್ಲಿ ಮುದ್ರಿಸಿ ಅಂತ ಕೇಳ್ತದೆ. ಗೊತ್ತಾಗಲಿಲ್ಲ ಅಂದರೆ ಇಂಗ್ಲೀಷಲ್ಲಿ ತೊಗೊಂಡು ಇಲ್ಲಿ ಈ ಆಪ್ಷನಲ್ಲಿ ನಾವು ನೋಡ್ಬೋದು. ಸೊ ಫ್ರೆಂಡ್ಸ್ ಇಲ್ಲಿ ಮತ್ತೆ ಲಾಗೌಟ್ ಆಗಿದೆ. ಮತ್ತೆ ಸೇಮ್ ಇದೇ ಥರ ಸರ್ವಕಾಲುವಿನ ಲಾಗೌಟ್ ಆದರೆ ಈ ಥರ ಲಾಗಿನ್ ಆಗಬೇಕು. ಸೇಮ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮತ್ತೆ ಮೊಬೈಲ್ ನಂಬರ್ ಹಾಕ್ಕೊಂಡು ಲಾಗಿನ್ ಆಗೋಣ. ಲಾಗಿನ್ ಆದ ನಂತರ ಫ್ರೆಂಡ್ಸ್ ಅದೇ ಥರ ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು OTP ಬರುತ್ತೆ. ಆ ಒಂದು OTP ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ನಂತರ ಫ್ರೆಂಡ್ಸ್ ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿ ನಂತರ ಇಲ್ಲಿ ಮುದ್ರಿಸಿ ಅಂತ ಆಪ್ಷನ್ ಬರುತ್ತೆ. ಈ ಆಪ್ಷನಲ್ಲಿ ನಾವು ಕ್ಲಿಕ್ ಮಾಡಿದರೆ ನೀವು ಒಂದು ಯಾವುದಾದ್ರು ಅಪ್ರೂವಲ್ ಆಗುತ್ತೆ. ಆ ಅಪ್ರೂವಲ್ ಆದಂಥ ಈ ಒಂದು ಸರ್ಟಿಫಿಕೇಟ್ಗೆ ಏನು ಮಾಡ್ತಾರೆ ಇಲ್ಲಿಂದ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡೋ ಮುದ್ರಿಸಿ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿಂದ ನೀವು ನಿಮ್ಮ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಬೋದಾಗಿದೆ. ಸೊ ಫ್ರೆಂಡ್ಸ್ ಇಷ್ಟು ಈಸಿಯಾಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಕೆ ಮಾಡ್ಬೋದು. ನಮ್ಮ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ವಿಡಿಯೋ ಜೊತೆ.